ತುಂಬ ಆಶ್ಚರ್ಯ ಆಗುತ್ತೆ, ಹಾಗೆ ಕುತೂಹಲನೂ ಹುಟ್ಟುತ್ತೆ. ಕುರುಡ ಸಿನಿಮಾ ನೋಡ್ತಾನೆ, ಅದರಲ್ಲೂ ತನಗಿಷ್ಟವಾದ ಹೀರೋ ಹೇಗಿದ್ದಾರೆ ಅಂತ ಬೇರೆ ಹೇಳ್ತಾನೆ. ಕಾಣದೇ ಇರೋ ಪ್ರಪಂಚನ ನೋಡೋ ಪ್ರಯತ್ನ ಕುರುಡಂದಾದರೆ, ಕುತೂಹಲ ಮೂಡಿಸುತ್ತಾ ನಡೆದ ಘಟನೆಗಳನ್ನ ಮೆಲುಕು ಹಾಕೋ ಪ್ರಯತ್ನ ನಾನೊಬ್ಬ ಪ್ರೊಫೆಸರ್ ಆಗಿ ಎಷ್ಟೋ ಜನಕ್ಕೆ ಪಾಠ ಹೇಳಿದ್ದೀನಿ. ಆದರೆ ಜೀವನ ಅನ್ನೋ ಪ್ರೊಫೆಸರ್ ನನಗೂ ಎಷ್ಟೋ ಪಾಠ ಕಲಿಸ್ಬಿಟ್ಟಿದೆ. ಈ ರೀತಿಯ ಕುತೂಹಲದ ಘಟನೆಗಳು ಅವುಗಳ ಬೆನ್ನತ್ತು ಹೋಗೋ ಹಾಗೆ ಮಾಡುತ್ತೆ. ಅದರಿಂದ ಸಿಗೋ ಅನುಭವ ತುಂಬ ರೋಮಾಂಚನಗೊಳಿಸುತ್ತೆ. ಹಾಗೆ ಒಮ್ಮೆ ನನಗೆ ತುಂಬ ಕುತೂಹಲ ಹುಟ್ಟಿಸಿದ ಕತೆ ಒಂದನ್ನು ಹೇಳ್ತೀನಿ ಕೇಳಿ. ಅವತ್ತು ನಮ್ಮಪ್ಪ ಅಮ್ಮನ ಮದುವೆ ಆ್ಯನಿವರ್ಸರಿ ಇತ್ತು. ನಮ್ಮಪ್ಪ ನಮ್ಮಮ್ಮನ ಫಸ್ಟ್ ಟೈಮ್ ನೋಡಿದಾಗ ಆ ಫೀಲಿಂಗ್ಸಲ್ಲೇ ಒಂದು ಕವಿತೆ ಬರೆದಿದ್ರು. ಅದನ್ನ ಅವರು ಇದುವರೆಗೂ ಹೇಳೋಕ್ಕಾಗಿರಲಿಲ್ಲ. ಆ ಕವಿತೆ ನನಗೆ ಸಿಕ್ತು. ನಾನು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಆ ಕವಿತೆನ ಹಾಡೋಕೆ ಶುರು ಮಾಡಿದೆ. ಲವ್ ಅಟ್ ಫಸ್ಟ್ ಸೈಟ್ ಅಂದರೆ ಈ ಥರನೂ ಇರುತ್ತಾ ಅನಿಸಿದ್ದು ಆಗ್ಲೇನೆ. ಆ ಕವಿತೆಯಲ್ಲಿ ಬರೆದಿದ್ದು ಒಂದೊಂದು ಸಾಲಲ್ಲೂ ಎಂಥ ಫೀಲಿಂಗ್ಸ್ ಇತ್ತು ಅನ್ನೋದು ನನಗಾಗಲೇ ಅರ್ಥ ಆಗಿತ್ತು. ಆ ಫೀಲಿಂಗ್ಸ್ ನನಗೂ ಶುರುವಾಗಿತ್ತು. ಹರ್ಷ, ನಿನ್ಗೀಗ್ಲೇ ಅರ್ಜೆಂಟಾ? ನಮ್ಮನೆ ಫಂಕ್ಷನ್ ಆಮೇಲೆ ಊಟ ಮಾಡಿದ್ರಾಗಲ್ವಾ? ಬಾ ಬಾ ಬಾ. ಜೂಮ್ ಆಗ್ತಾವನೆ ಇದು ಕತೆ. ಮಾಮ, ಅವಳು ಯಾರು ಮಾಮ ನಮ್ಮನೆಗೆ ಬಂದಿದ್ದಾಳೆ? ಅಯ್ಯ ನಿನ್ನ, ನಿಮ್ ಚಿಕ್ಕಪ್ಪ ಇಲ್ವೇನೋ ಶೇಷಾದ್ರಿ, ಅವ್ರ ಮನೆ ಮುಂದೆಗಡೆ ಇರೋ ಹುಡುಗಿ. ಅವ್ರ ಅಪ್ಪ ಅಮ್ಮ ಊರ್ಗ್ ಹೋಗವ್ರೆ, ಆ ಹುಡುಗಿನ ಫಂಕ್ಷನ್ ಕರ್ಕೊಂಡ್ ಬಂದವ್ರೆ. ಬಂದೆ ಬಂದೆ, ಅಲ್ಲೇ ಕೊಡ್ರಿ. ಪ್ರಯತ್ನ ಪಡದೆ ಹಾಗೆ ಸೋಲೋದಕ್ಕಿಂತ ಪ್ರಯತ್ನ ಪಟ್ಟು ಸೋಲೋದು ವಾಸಿ. ಪ್ರಯತ್ನ ಮುಖ್ಯ. ಪ್ರತಿಯೊಬ್ಬರ ಜೀವನದಲ್ಲಿ ಈ ಸ್ಟೇಜ್ ಬಂದೇ ಬರುತ್ತೆ. ನಿನಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಆ ಹುಡುಗಿ ಊರಿಗೆ ಹೋಗಿ ಟ್ರೈ ಮಾಡು, ಏನೂ ತಪ್ಪಿಲ್ಲ. ಅಪ್ಪ ಆಗಿ ನಾನೇ ಹೇಳ್ತಾ ಇದ್ದೀನಿ, ಇನ್ಯಾರೋ ಹೇಳಬೇಕು? ಯೋಚನೆ ಮಾಡು. ನಮ್ಮಪ್ಪನ ಬಗ್ಗೆ ಗೊತ್ತಲ್ವಾ? ವಿಷಯ ಗೊತ್ತಾಗ್ತಿದ್ದಾಗೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ರು. ಅವಳು ಹೇಗಪ್ಪ ಪಡಾಯಿಸೋದು ಅಂತ ಅನ್ಕೊಳ್ತಿದ್ದೆ. ಅಲ್ಲ ಮಾಮ, ಅವಳು ಹಂಗೆ ಬೀಳ್ತಾಳೆ ಅಂತ್ಯಾ? ಯಾರಿಗೆ ಬೇಕಾದ್ರೂ ಬೀಳ್ತಾಳೆ ಕಣ. ಅಂದ್ರ ಸರಿಯಾಗಿ ಐಡಿಯಾ ಉಪಯೋಗಿಸಿದ್ರೆ ಬೀಳ್ತಾಳೆ ಎಂದೆ. ಅದೇನು ಅಂತ ಸರಿಯಾಗಿ ಹೇಳು. ಸರಿ, ನಿನಗೆ ಚಾಟ್ ಹಾಕ್ಬಿಟ್ಟು ತೋರಿಸ್ತೀನಿ. ಅವಳನ್ನ ಮದುವೆ ಆಗ್ಬೇಕು ಅಂದ್ರೆ ಅವಳನ್ನ ಪ್ರಪೋಸ್ ಮಾಡಬೇಕು, ಅವಳನ್ನ ಇಂಪ್ರೆಸ್ ಮಾಡಬೇಕು. ಅಂದ್ರೆ ಅವಳನ್ನ ಇಂಪ್ರೆಸ್ ಮಾಡೋ ಚಾನ್ಸ್ ಸಿಗ್ಬೇಕು. ಆ ಚಾನ್ಸು ಸಿಗ್ಬೇಕು ಅಂದ್ರೆ ಅವಳ ಜೊತೆಯಲ್ಲಿ ಇರಬೇಕು. ಸೊ ಅವಳನ್ನ ಫ್ರೆಂಡ್ ಮಾಡ್ಕೋಬೇಕು. ಫ್ರೆಂಡ್ ಆಗೋದು ಸಹಜವಾಗಿರ್ಬೇಕು. ಅವಳ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಮೊದಲು ನೀನ್ ಮಾಡ್ಬೇಕಾಗಿರೋ ಕೆಲಸ, ನೀನು ಅವಳ ದಿನಚರಿನ ತಿಳ್ಕೋಬೇಕು. ಹಿಂಗೆ ಹುಡುಗಿರ್ನ ಕ್ಯಾಚ್ ಹಾಕಬೇಕು. ಮಾಮ, ಶ್ರೀಕೃಷ್ಣನ್ ತರ ಕಾಣ್ತಿದ್ಯಾ ಮಾಮ. ರೀ ರೀ, ಏನೇದು? ಹರ್ಷ ರೂಮಲ್ಲಿ ಕಾಣ್ತಿಲ್ಲ ರೀ. ರೂಮಲ್ಲಿ ಕಾಣ್ತಿಲ್ಲ ಅಂದ್ರೆ
ನಾನು ಹೇಳಿದ ಮಾತು ಅಷ್ಟೊಂದು ಕೆಲಸ ಮಾಡ್ತಾ ಏನ್ ಹೇಳಿದ್ರಿ ನೀವು? ನಮ್ಮ ಮಾವ ಇದನ್ನೆಲ್ಲ ತರಲೆ ಸೀನಾ ಅವನದ್ ಯಾವ್ದೋ ಫಾರ್ಮುಲಾ ಕೊಟ್ಟ. ಅವನು ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅವನು ಕರ್ಕೊಂಡು ಊರಿಗೆ ಹೊರಟೇ ಬಿಟ್ಟೆ.